ಕ್ಷಣಕ್ಕೂ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಏನೋ ಖುಷಿ. ತಿಂಗಳ ಹೋಗ್ತೀವಿ ನಾವು. ತಿಂಗಳ ಹೋಗ್ತಾ ಇದ್ರೂ ಪ್ರತಿ ತಿಂಗಳು ಹೋದಾಗ್ಲೂ ಏನೋ ಒಂದು ಖುಷಿ. ಅಯ್ಯೋ ಮೊನ್ನೆ ಬಂದಿದ್ದಲ್ಲ ಅಂತ ಬೇಜಾರು ಯಾವತ್ತೂ ಅನ್ಸಿಲ್ಲ. ಆ ಹೋಗಿದ್ದ ದಿವಸ ರಿಟರ್ನ್ ಬರ್ತಾ ಇದ್ರೆ ಅಯ್ಯೋ ಇಷ್ಟು ಬೇಗ ಬರ್ತಾ ಇದೀನ ಬೆಟ್ಟದಿಂದ ಅಂತಾನೆ ಅನ್ಸುತ್ತೆ ಯಾವಾಗ್ಲೂ ನಮ್ಗೆ. ಅದು ಮಾದಪ್ಪನ ಶಕ್ತಿ, ಮಾದಪ್ಪನ ದಯೆ ಸ್ವಾಮಿ ಮಾದೇಶ್ವರ ಅನ್ನೋದು. ಅಂತ ಮಹಿಮೆ ಇರೋ, ಅಂತ ಶಕ್ತಿ ಇರೋ ಕ್ಷೇತ್ರದಲ್ಲಿ ನಾವು ನಮ್ಮ ರಿಚುವಲ್ಸ್ನಾಗ್ಲಿ ನಮ್ಮ ಪರಂಪರೆಗೆ ಧಕ್ಕೆ ತರೋ ರೀತಿಯಾಗಿ ನಡ್ಕೋಬಾರ್ದು ಅಲ್ವಾಣ. ಈಗ ಸ್ಥಳಕ್ಕೆ ಒಂದೇನೋ ಒಂದು ಮಹಿಮೆ ಇದೆ ಅಂದಮೇಲೆ ಅದಕ್ಕೆ ನಡ್ಕೋಬೇಕು. ಬಂದಾಗ ಒಂದು ಪೊಲೈಟ್ ಆಗಿ ಇದ್ಕೊಂಡು ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗ್ಬೇಕು. ನಾವ್ ಹೇಳೋದು ಅದೇನೆ. ಕೂಗಿ ಕೂಗಿ ಕರೆದೇವಲ್ಲೋ ಕುಣಿಯುತ್ತ ಬಾರಯ್ಯ, ಕೂಗಿ ಕೂಗಿ ಕರೆದೇವಲ್ಲೋ ಕುಣಿಯುತ್ತ ಬಾರಯ್ಯ. ಬೆಟ್ಟಕ್ಕೆ ಬರ್ತೀರಾ ತುಂಬಾ ಜನ, ಬನ್ನಿ, ಬೇಡ ಅಂತ ಹೇಳಲ್ಲ. ಮಾದಪ್ಪ ನಮಗೂ ಮಾದಪ್ಪನೇ, ನಿಮ್ಗೂ ಮಾದಪ್ಪನೇ, ದೇವ್ರೆಲ್ರಿಗೂ ಒಂದೇನೆ. ನಾನು ಕಾಲೇಜ್ಗೆ ಹೋಗಿದ್ದೀನಿ, ನನಗೂ ಫ್ರೆಂಡ್ಸ್ ಇದ್ದಾರೆ, ನಾನು ಪಾರ್ಟೀಸ್ ಮಾಡಿದ್ದೀನಿ, ಅದೆಲ್ಲ ಮಾಡ್ತೀನಿ, ಇಲ್ಲ ಅಂತ ಅಲ್ಲ. ನಿಮ್ಮ ಹಾಡನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಕಾಲೇಜ್ನ ಅಕ್ಸೆಪ್ಟ್ ಮಾಡಿರ್ತಾರೆ ಬಿಡಿ. ಬೆಟ್ಟಕ್ಕೆ ಬಂದಾಗ ದಯವಿಟ್ಟು ಭಕ್ತಿಯಿಂದ ಬನ್ನಿ, ಭಕ್ತಿಯಿಂದ ಹೋಗಿ. ಬೆಟ್ಟ ಅದು ಕಾಡು ಪ್ರದೇಶ. ನಿಮ್ಮ ಮನೆಗೆ ಬಂದಿರೋ ದೇವ್ರುಗಳನ್ನ ನೀವು ಬಿಡಬೇಡಿ, ದಯವಿಟ್ಟು ಪೂಜೆ ಮಾಡಿ. ನಮಗೆ ಮೀರಿದ ಒಂದು ಶಕ್ತಿ ಇದೆ ಅಂತ ಅಂದ್ರೆ ಆ ದೇವರನ್ನೇ, ಆ ದೇವ್ರನ್ನ ನಂಬಿ ಪೂಜಿಸ್ಬೇಕು ಅಷ್ಟೇ ನಾನು ಹೇಳೋದು. ನೀಟ್ನೆಸ್ ವೈಸ್ ತಗೊಂಡಾಗ ಅವಾಗ ನೀಟ್ನೆಸ್ ಅಷ್ಟಿರ್ಲಿಲ್ಲ, ಆದ್ರೆ ಜನರ ಹತ್ರ ಭಯ ಇತ್ತು ಅವಾಗ. ಮಾದೇಶ್ವರನ ಬೆಟ್ಟ, ಮಾದಪ್ಪ ಅಂದ್ರೇನೆ ಒಂದು ಭಯವಾಗಿ ಹೋಗೋರು, ಭಯವಾಗಿ ಬರೋರು. ಹಾಗೆ ಬೆಟ್ಟದಲ್ಲಿ ಸಾಲೂರು ಮಠ ಅಂತ ಇದೆ, ನಮಗೆಲ್ಲ ಗುರುಸ್ಥಾನ. ಅದು 800 ರಿಂದ 900 ವರ್ಷ ಇತಿಹಾಸ ಇದೆ ನಮ್ಮ ಮಾದೇಶ್ವರನ ಬೆಟ್ಟಕ್ಕೆ. ನಮ್ಗೆ ಎಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕಂತ ನಮಗೂ ಗೊತ್ತಿಲ್ಲ. ಸರ್, ನೀವು ದೇವ್ರ ಗುಡ್ಡ ಅಂತ ಹೇಳಿದಲ್ಲ, ಹಂಗಂದ್ರೆ ಏನ್ ಸರ್? ಸ್ವಲ್ಪ ಅದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ನಮ್ಮ ಮೈಸೂರು ಸೀಮೆಯಲ್ಲಿ ಮಲೆ ಮಾದೇಶ್ವರನ ಒಕ್ಲು ಅಂದ್ರೆ ಮಲೆ ಮಾದೇಶ್ವರನಿಗೆ ಮರಬಿದ್ದಿರೋರು, ಮಲೆ ಮಾದೇಶ್ವರ ಮನೆ ದೇವರು ಇರೋರು ಮನೆಯಲ್ಲಿ ಮೊದಲನೇ ಹುಟ್ಟಿರೋ ಮಕ್ಕಳನ್ನ ಅಂದ್ರೆ ದೊಡ್ಡ ಮಕ್ಕಳನ್ನ ಮಾದೇಶ್ವರನಿಗೆ ಗುಡ್ಡನ್ನು ಬಿಡೋದು ಅಂತ ಪರಂಪರೆ. ಇಲ್ಲಿ ಗುಡ್ಡ ಅಂತ ಅಂದ್ರೆ ದೇವರ ಗುಡ್ಡ, ದೇವರ ಮಗ ಅಂತ ಅರ್ಥ. ಹುಡುಗ ಒಂದು ಏಜಿಗೆ ಬಂದ್ಮೇಲೆ ಬುದ್ಧಿ ಎಲ್ಲ ತಿಳ್ಕೊಂಡ್ಮೇಲೆ ಮಾದೇಶ್ವರನ ಬೆಟ್ಟಕ್ಕೆ ಕರ್ಕೊಂಡೋಗಿ, ಬೆಟ್ಟದಲ್ಲಿ ಸಾಲೂರು ಮಠ ಅಂತ ಇದೆ, ನಮಗೆಲ್ಲ ಗುರುಸ್ಥಾನ. ಅದು ನಮಗೆಲ್ಲ ಗುರುಸ್ಥಾನ. ಅಲ್ಲಿ ಫಸ್ಟ್ ಮುಡಿ ತಗ್ಸಿ ಆ ಮಠದಲ್ಲಿ ನಮಗೆ ಲಿಂಗಧಾರಣೆ ಆಗುತ್ತೆ. ಆದರೆ ಕತ್ತಿಗೆ ರುದ್ರಾಕ್ಷಿ ಕಟ್ಟಿ ಅರಸಿ, ಗುರುಗಳು ಅರಸಿ ಜೋಳಿಗೆ ಬೆತ್ತ ಕಂಸಾಳೆ ಕೊಡ್ತಾರೆ. ನೋಡಪ್ಪ, ಮಾದಪ್ಪನ ಹೆಸರು ಹೇಳ್ಕೊಂಡು ಊಟ ಮಾಡು, ಮಾದಪ್ಪನ ಹೆಸರು ಹೇಳಿ ಭಿಕ್ಷೆ ಮಾಡು, ಮಾದಪ್ಪನ ಹೆಸರು ಹೇಳಿ ಒಂದು ಒಳ್ಳೇದು ಬಯಸು ಅಂತ ಹೇಳಿ ಅರಸಿ ಜೋಳಿಗೆ ಕೊಡ್ತಾರೆ. ಅಂದಿನಿಂದ ಆ ಹುಡುಗ ಗುರು ಮುಟ್ಟಿದ ಗುಡ್ಡಪ್ಪ ಆಗ್ತಾನೆ, ಗುರು ಮುಟ್ಟಿದ ಗುಡ್ಡಪ್ಪನ ಆಗ್ತಾನೆ. ಇಲ್ಲಿಂದ ಸ್ಟಾರ್ಟ್ ಆಗಿದೆ 1000 ಶಿಷ್ಯ ಪರಂಪರೆಗಳು. ಅಂದ್ರೆ ಆ ಕಾಲದಿಂದ ಈ ಸೀಮೆವರೆಗೂ ಮಾದೇಶ್ವರನ ಗುಡ್ಡನ್ ಬಿಟ್ಕೊಳ್ಳೋರು ಕಮ್ಮಿ ಆಗಿಲ್ಲ ಯಾವತ್ತು. ನೀವು ಯಾವತ್ತಾನ ಬೆಟ್ಟಕ್ಕೆ ಹೋಗಿ, ಒಳ್ಳೆ ದಿನಗಳಿದ್ದಾಗ ನೀವು ಯಾವತ್ತಾನ ಹೋಗಿ ಗುಡ್ಡನ್ ಬಿಟ್ಕೊಳ್ಳೋರು ಇದ್ದೇ ಇರ್ತಾರೆ ಮಾದೇಶ್ವರನ ಬೆಟ್ಟದಲ್ಲಿ. ಎಲ್ಲ ಬರೀ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಸಾಲೂರು ಮಠ ಗೊತ್ತಿರಲ್ಲ. ಸಾಲೂರು ಮಠಕ್ಕೆ ಹೋದ್ರೆ ಈ ಪರಂಪರೆ ಬಗ್ಗೆ ಕಣ್ಣಾರ ನೋಡ್ಬೋದು, ಅವರು ಗುಡ್ಡನ್ ಬಿಡೋ ಪ್ರೊಸೀಜರ್ನೆಲ್ಲ ನೋಡ್ಬೋದು. ಈ ಗುಡ್ಡನ್ ಬಿಟ್ಟಿರೋ ಒಂದು ಕಾಯಕ ಏನಂತ ಅಂದ್ರೆ, ಸೊ ಇಲ್ಲಿ ಏನಂತ ಅಂದ್ರೆ, ತಂದೆ ತಾಯಿನ ಆ ಕ್ಷಣಕ್ಕೆ ತಂದೆ ತಾಯಿನ ಬಿಡಿಸಿ ನೀನ್ ಮಾದೇಶ್ವರನ ಮಗ ಅನಿಸ್ತಾರೆ. ಹೌದು, ನಾವೆಲ್ಲ ಮಾದಪ್ಪನ ಮಕ್ಳೇನೆ, ನಾವು ಮಾದಪ್ಪನ ಮಕ್ಳು. ನಾವ್ ಯಾರೇ ಕೇಳಿದ್ರು ನಾವು ಮಾದಪ್ಪನ ಮಕ್ಳು ಅಂತಾನೆ ಹೇಳೋದು. ಇಲ್ಲಿ ಇತ್ಕೊಂಡು ಅವ್ರ ಕಾಯಕ ಏನು ಅಂತ ಅಂದ್ರೆ, ಮನೇಲಿ ಈಗ ಗುರು ಅರಸಿ ಕೊಟ್ಟಿರ್ತಾರಲ್ಲ ಜೋಳಿಗೆ ಬೆತ್ತ ಕಂಸಾಳೆ, ಒಂದು ಗದ್ದಿಗೆ ಅಂತ ಇರುತ್ತೆ ನಮಗೆ. ಆ ಗದ್ದಿಗೆಗೆ ಪೂಜೆ ಸಲ್ಲಿಸ್ಬೇಕು. ಸೋಮವಾರ ಶುಕ್ರವಾರ 4 ಮನೆ ಭಿಕ್ಷೆ ಮಾಡಿ